ಬಾರಮ್ಮ ಬಡವರ ಮನೆಗೆ ದಯ ಮಾಡಮ್ಮ ಅಮ್ಮ ಬಾರಮ್ಮ ಬಡವರ ಮನೆಗೆ ದಯ ಮಾಡಮ್ಮ ಲಕ್ಷ್ಮೀ ಮಹಾಲಕ್ಷ್ಮಿ ಆ, ಲಕ್ಷ್ಮೀ ಮಹಾಲಕ್ಷ್ಮಿ ಲಕ್ಷ್ಮೀ ಶುಭಲಕ್ಷ್ಮಿ ಲಕ್ಷ್ಮೀ ಜಯಲಕ್ಷ್ಮಿ ಲಕ್ಷ್ಮೀ ಗೃಹಲಕ್ಷ್ಮಿ ನಿಧನವಾಗಿ ಧನ್ಯವಾಗಿ ಬಾರಮ್ಮ ಬಡವರ ಮನೆಗೆ ದಯ ಮಾಡಮ್ಮ ಅಮ್ಮ ಬಾರಮ್ಮ ಬಡವರ ಮನೆಗೆ ದಯ ಮಾಡಮ್ಮ. ಮಾದೇಶ್ವರ ನಿನ್ನ ಗಿರಿಗೆ ಬರುವೆ ನಿನ್ನ ಪೂಜೆಯ ನಾ ಮಾಡುವೆ ಕಣ್ಣೀರಿನ ಉಳೆ ಹರಿಸುವೆ ನನಗೊಂದು ಶಿಶು ನೀಡೆಯ ಮಾದೇವ ನನಗೊಂದು ಶಿಶು ನೀಡೆಯ ಮಾದೇಶ್ವರ ನಿನ್ನ ಗಿರಿಗೆ ಬರುವೆ ನಿನ್ನ ಪೂಜೆಯ ನಾ ಮಾಡುವೆ ಕಣ್ಣೀರಿನ ಒಡೆ ಹರಿಸುವೆ ನನಗೊಂದು ಶಿಶು ನೀಡೆಯ ಸ್ವಾಮಿ ನನಗೊಂದು ಶಿಶು ನೀಡೆಯ. ಅಪ್ಪ ಮಾದಪ್ಪ ಹೆಂಗಾರು ಮಾಡಿ ನನಗೊಂದು ಮಗ ಕೊಡಪ್ಪ, ಒಳ್ಳೇದು ಮಾಡಪ್ಪ ದೇವ್ರೆ, ಎಲ್ಲ ಒಳ್ಳೇದು ಮಾಡು, ಎಲ್ಲರಿಗೂ ಒಳ್ಳೇದು ಮಾಡಿ ಒಳ್ಳೆ ಆರೋಗ್ಯ ಆಯಸ್ಸು ನಿಮ್ಮದು ಎಲ್ಲ ಕೊಟ್ಟು ಕಾಪಾಡು. ಸೂರ್ಯವ್ರಿಗೆ ಹೆಚ್ಚು ಆರೋಗ್ಯ ಆಯಸ್ಕೊಡು, ನನಗೆ ಮುತ್ತೈದೆ ಬಗ್ಗೆ ಕೊಟ್ಟು ಕಾಪಾಡಪ್ಪ. 100 ಕಾಲ ಚೆನ್ನಾಗಿ ಮಾಡಿದ್ರು ನನ್ನ ಗಂಡನ. ದೇವ್ರ ಮನೇಲಿ ಕುತ್ಕೊಂಡು ಕಣ್ಣೀರು ಹಾಕ್ಬೇಡ್ದು ಅಂದ್ಕೊಂಡಿದ್ದೆ, ಆದರೆ ಕಣ್ಣೀರು ಜಗಳ ಅಂತ ಬಂದ್ಬಿಟ್ಟು ಹೊಳ್ಬೇಡ್ದು ಹೊಳಕಿಲ್ಲ. ದೇವ್ರ ಮನೇಲಿ ಕುತ್ಕೊಂಡು ಹೊಳಕಿಲ್ಲ ನಾನು. ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಭಗವಂತ, ಎಲ್ಲರಿಗೂ ಒಳ್ಳೇದು ಮಾಡಿ ಒಳ್ಳೆ ಆರೋಗ್ಯ ಆಯಸ್ಸು ಸುಖ ಸಂತೋಷ ನೆಮ್ಮದಿ ಎಲ್ಲ ಕೊಟ್ಟು ಕಾಪಾಡು. ಎಲ್ಲರಿಗೂ ಒಳ್ಳೇದು ಮಾಡು. ಸೂರ್ಯವ್ರು ಇನ್ನೂ ಸ್ನಾನ ಮಾಡಿದ್ರು ಇಲ್ವೋ ಕಣ್ಣಲ್ಲ, ಅವರು ಬಂದ್ಬಿಟ್ಟಿದ್ರೆ ಅವ್ರಿಗೆ ಮಂಗಳಾರತಿ ಕೊಟ್ಬಿಡು. ಏನು ಅತ್ತೆ ಮಾವ ಅವರೇನು ಸ್ನಾನ ಆದ್ಮೇಲೆ ಅವರೇ ಬರ್ತಾರೆ, ಮಂಗಳಾರತಿ ತಗೊಂಡು ಹೋಗ್ತಾರೆ. ಏನೋ 7 ರುಕ್ಮಿಣಿ ನಮ್ಮ ಮೇಲೆ ಬರ್ತಾಳೆ ನಂಗೆ ಹೋಗದ. ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಪ್ಪ. ನಂದಿನಿ ನಂದಿನಿ ಏನ್ ಮಾಡ್ತಿದೀಯಾ? ಬಾ ರುಕ್ಮಿಣಿ ಕೂತೀನಿ ಕತ್ ಬಾ. ಏನಿವತ್ತು ಫುಲ್ ಮಿಂಚಿಂಗು, ಎಲ್ಲರೂ ಹೋಗೋ ಪ್ರೋಗ್ರಾಮ್ ಏನಾರು ಇದೆಯಾ? ಹಂಗೇನೂ ಇಲ್ಲ, ಪೂಜೆ ಮಾಡೋದ್ನಲ್ಲ ಅದಕ್ಕೆ ಹಂಗೆ ವಾಳೆಗೆಲ್ಲ ಇಟ್ಕೊಂಡು ಕುಂಕುಮನೆಲ್ಲ ಇಟ್ಕೊಂಡಿನಿ ಅಷ್ಟೇ. ಪೂಜೆ ಮಾಡ್ದ? ಇಲ್ಲ ನಂದಿನ್ನೂ ಸ್ನಾನ ಆಗಿಲ್ಲ. ಸ್ನಾನ ಮಾಡ್ಕೊಂಡು ಆಮೇಲೆ ಸ್ನಾನ ಮಾಡ್ತೀನಿ, ಸ್ವಲ್ಪ ಹೊತ್ತಾದ್ಮೇಲೆ ಆಮೇಲೆ ಪೂಜೆ ಮಾಡ್ತೀನಿ. ಸೂರ್ಯವರು ಸ್ನಾನ ಮಾಡ್ಕೊ ಬಂದ್ರ? ಅಯ್ಯೋ ಅವರಾ? ಇಲ್ಲ ಆವಾಗಲೇ ಸ್ನಾನ ಮಾಡ್ತೀನಿ ಅಂದ್ರಲ್ಲ, ಅವ್ರು ಸ್ನಾನನೂ ಮಾಡಿಲ್ಲ ಏನು ಮಾಡಿಲ್ಲ. ಏನೋ ಕೆಲಸ ಇದೆ ಅಂದ್ಬಿಟ್ಟು ಹಂಗೆ ಕೆಲಸ ಮಾಡ್ತಾ ಕೂತಿದ್ದಾರೆ. ಟೀ ಮಡಿಗೆ ಎಲ್ಲ ಇಟ್ಟೆ, ಟೀ ತಗೊಂಡೋಗಿ ಅದನ್ನು ಕುಡಿಲಿಲ್ಲ. ಅದು ಆರೋಗ್ಯ ಅಲ್ಲೇ ಮಡಗಿದ್ದಾರೆ, ಮತ್ತೆ ಅದನ್ನ ಬಿಸಿ ಮಾಡಿ ಕೊಡಬೇಕು. ಇನ್ನು ಕೆಲಸ ಇದೆ ಅಂತ ಇನ್ನೂ ಅಲ್ಲೇ ಮಾಡ್ತಾಯಿದ್ರು. ಇವಾಗ ಹೋಗ್ತೀನಿ ಅಂತ ಅಂದರು, ಬೈದ್ಬಿಟ್ಟು ಬಂದೆ. ಇನ್ನೂ ಸ್ನಾನ ಮಾಡಿದ್ವಲ್ಲ, ಇನ್ನು ಯಾವಾಗ ಮಾಡೋದು ಅಂತ. ಇವಾಗ ಹೋಗ್ತೀನಿ ಅಂತ ಅಂದಿದ್ದಾರೆ, ನೋಡಬೇಕು. ನೀನೇ ಟೀ ಮಾಡ್ಕೊಬಂದು ಕೊಡ್ತಿದ್ದಲ್ಲ, ಇವತ್ತಿನ ಪೂಜೆ ಮಾಡಬೇಕು ಅಂದಲ್ಲ, ಸೊ ನಾನು ಸುಮ್ಮನಾದೆ, ನಾನೇ ತಗೋ ಕೊಡೋಣ ಅಂತ. ಇನ್ನೇನು ಬಾ, ತಿಂಡಿ ಎಲ್ಲ ರೆಡಿಯಾಗಿದೆ, ತಿಂಡಿ ಮಾಡು ಬಾ. ಇಲ್ಲ ನಾನು ಇವತ್ತು ತಿಂಡಿ ಊಟ ಏನು ಮಾಡೋಕ್ಕಿಲ್ಲ, ಏನು ಸಂಜೆನೇ ಏನು ಊಟ ಮಾಡೋದು. ಸಂಜೆ ಎಷ್ಟೊತ್ತಿಗೆ? ಮಾಮೂಲಿ ಸಂಜೆ ಊಟ ಎಷ್ಟೊತ್ತಿರೋದು, ರಾತ್ರಿ ಊಟ ಅಷ್ಟೊತ್ತಿಗೆ. ಯಾಕೆ ನಂದಿನಿ ಉಪವಾಸ ಮಾಡ್ತೇವ್ರಿ ನಾನು? ಓ ಉಪವಾಸ ಮಾಡ್ತಿದೀಯಾ? ಏನಕ್ಕೆ? ಹಂಗೆಲ್ಲ ಹೇಳ್ಬೇಡ್ದು, ಬೇಜಾರು ಮಾಡ್ಕೋಬೇಡ. ಆದ್ರೂ ನಾವು ಹೇಳ್ಕೊಬೇಡ್ದಂತೆ. ಏನಾರು ಯಾರು ಕಿರಿಕೆ ಮಾಡ್ಕೊಂಡಿದ್ದ, ಇಲ್ಲೇನಾರು ರಥ ಮಾಡಿದ್ದ, ಏನಕ್ಕೆ ಮಾಡ್ಕೊತೇವೆ ಅಂತ ಹೇಳ್ಬೇಡ್ದಂತೆ. ಸರಿ ಬಿಡು, ಪರವಾಗಿಲ್ಲ. ಏನಾದರೂ ಆಗಲಿ, ನೀನು ಏನು ಬೇಡ್ಕೊಂಡಿದ್ದೀಯಾ ಅದಾಗಲಿ ಅಷ್ಟೇನೆ. ಮತ್ತೆ ಏನು ಸಂಜೆ ಗಂಟೆ ಇನ್ನೇನು ತಿಂತೀಯಾ? ಏನಿಲ್ಲ, ಬರೀ ನೀರು ಕುಡಿತೀನಿ ಅಷ್ಟೇ. ಅಲ್ಲ ನಂದಿನಿ, ಉಪವಾಸ ಅಂದರೆ ನೀನು ಊಟ ಬಿಟ್ಬಿಟ್ಟಿರು ಅಂತ ಅಲ್ಲ ಅಷ್ಟೇ. ರೈಸ್ ಐಟಮು, ಚಪಾತಿ, ರೊಟ್ಟಿ ಆ ಥರ ತಿನ್ನಬಾರ್ದು, ಅಂದರೆ ಕುಕ್ ಆಗಿರೋ ತಿನ್ನಬಾರ್ದು ಅಷ್ಟೇ. ಸೌತೆಕಾಯಿ, ಹಸಿದೇನಾದರೂ ತರಕಾರಿ ವೆಜಿಟೇಬಲ್ಸ್ ತಿನ್ಬೋದು, ಫ್ರೂಟ್ಸ್ ತಿನ್ಬೋದು, ಆಮೇಲೆ ಜ್ಯೂಸ್ ಕುಡಿಬೋದು, ಹಾಲು ಕುಡಿಬೋದು. ಹಾಲು ಬಿಸಿ ಮಾಡಿರ್ತಾರೆ, ಹಾಲು ಕುಡಿಬೋದಂತೆ ಕೇಳಿದ್ದೀನಿ. ಆಮೇಲೆ ಬಾಳೆಹಣ್ಣು ತಿನ್ಬೋದು, ಮತ್ತು ಅವಲಕ್ಕಿ, ಹಸಿದು ಅವಲಕ್ಕಿ, ಸ್ವೀಟ್ ಅವಲಕ್ಕಿ ಅದೆಲ್ಲ ತಿನ್ಬೋದಂತೆ. ಅದು ಉಪವಾಸ ಆಗೋದು. ಇಲ್ಲಾಂದರೆ ತಲೆ ಸುತ್ತ ಬಿತ್ಕೋತೀಯ ನೋಡು, ಡಾಕ್ಟ್ರು ಈಗಲೇ ವೀಕ್ ಆಗಿದೆಯಾ ಅಂತಿದ್ದಾರೆ. ನೀನು ಉಪವಾಸ ಅದು ಇದು ಅಂತೆಲ್ಲ ಮಾಡಿದ್ರೆ ಇನ್ನೂ ವೀಕ್ ಆಗ್ಬಿಡ್ತೀಯ. ಏನಾಗಲ್ಲ, ಬೇಕಾದ್ರೆ ಅತ್ತೆನ ಒಂದ್ಸಲ ಕೇಳು, ಬೇಕಾದ್ರೆ ಅವರೇ ಹೇಳ್ತಾರೆ. ಬೇಕಾದ್ರೆ ಅತ್ತೆ ಏನು ಮಾಡ್ತಿದ್ದಾರೆ? ಅತ್ತೆ ತುಂಬ ದಿನ ಆಯಿತು ನಾನು ಎಲ್ಲಿಗೆ ಹೋಗಿಲ್ಲ, ಮನೇಲೇ ಇದ್ದೀನಲ್ಲ, ಸ್ವಲ್ಪ ವಾಕ್ನಾದ್ರೂ ಮಾಡ್ತೀನಿ ಅಂದ್ಬಿಟ್ಟು ಅತ್ತೆ ಮಾವ ಇಬ್ಬರು ಹೋದರು ಒಂದು ರೌಂಡ್ ಹೋಗಿದ್ದು ಬರ್ತೀವಿ ಅಂತ. ಹಾಗೆ ತರಕಾರಿನೂ ತಗೊಬರ್ತೀನಿ ಅಂತ ಹೇಳಿದ್ದಾರೆ. ಏನಾದ್ರು ಸಿಕ್ಕಿದ್ರೆ, ಏನಾದ್ರು ಮಾಡಬೇಕಾದ್ರೆ ಸಿಕ್ಕಿದ್ರೆ ತಗೊಬರ್ತೀನಿ ಅಂತ ಹೇಳಿದ್ದಾರೆ. ಸೊಪ್ಪು ತರಕಾರಿ ನೋಡೋಣ, ಏನಾದ್ರು ತರಲ್ಲ. ಸೌತೆಕಾಯಿ ಅದು ಇದು, ಬಾಳೆಹಣ್ಣು ಅದೇನಾದ್ರು ತರಲ್ಲ? ಬೇಡ ನಾನು ಟೀನೇ ಕುಡ್ದಿಲ್ಲ. ಅವ್ರ ಹತ್ತ ಗೆಟ್ಟೋಗ್ಬಿಟ್ಟದು ಅಂತ ಏನಾರು ಮಾಡ್ಬಿಟ್ಟನು, ತಿನ್ಗಿದ್ಬಿಟ್ಟು ಅದಕ್ಕೆ ಅವ್ರ ಹತ್ತನ ಕೆಡಿಸ್ಬಿಟ್ಟನು ಅಂತ. ಬೇಡ ಇರು, ಒಮ್ಮೆಗೆ ಅತ್ತೆ ಬಂದ್ಬಿಡ್ಲಿ, ಕೇಳ್ತೀನಿ. ಬೇಡ ಬಿಡೋತ್ತಾಗ ಇವತ್ತು ಒಂದು ದಿವಸ ತಾನೇ ಹೆಂಗೋ ಇರ್ತೀನಿ. ಅಲ್ಲ, ಬರೀ ನೀರು ಕುಡ್ಕೊಂಡು ಆಗುತ್ತಾ? ಬೇಡ ಇರು, ಅದು ತಿನ್ಬೋದು, ಅದೆಲ್ಲ ತಿನ್ಬೋದು, ಹಸಿ ತರಕಾರಿ ಇದೆಲ್ಲ ತಿನ್ಬೋದು, ಏನೂ ಆಗೋದಿಲ್ಲ. ನೀನು ತಲೆ ಕೆಡಿಸ್ಕೋಬೇಡ. ಅತ್ತೆನೋ ಒಂದ್ಸಲ ಕೇಳ್ಬಿಟ್ಟು ತಿನ್ನು, ಏನೂ ಆಗೋದಿಲ್ಲ. ಮತ್ತೆ ಇನ್ನೇನು, ಬಾರಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ, ಓಲೆ ಮತ್ತು ಕುಂಕುಮ ಎಲ್ಲ ಹಾಕಿದೆಯಲ್ಲ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ನಿಜವಾಗ್ಲೂ? ಹೌದು, ಸಕ್ಕತ್ತಾಗಿ ಕಾಣಿಸ್ತಿದೆಯಾ.
ಸರಿ ನಿಮ್ಮಮ್ಮ ಯಾಕೆ ಹೊರಟೋದ್ರು ಇರ್ತೀನಿ ಇರ್ಸ್ಕೊತೀನಿ ಅಂತಿದ್ದಲ್ಲ. ಅಯ್ಯೋ ನಾನಂತೂ ಏನು ನಿನ್ಸ್ಕೊಂಡೆ ಮಾತಾಡ್ತಾವ್ರಿ. ನಾ ಬೆಲೆ ಕುತ್ಕೋಬೇಲಿ. ಅದೇ ಅವ್ವ ಹೋಯ್ತು. ಅಣ್ಣ ಫೋನ್ ಮಾಡ್ತಿತ್ತು, ಬಾ ಜಲ್ದಿ ಬಾ, ಸುಮ್ಮನೆ ಅಲ್ಲಿ ಏನು ಮಾಡ್ತಿದ್ದಿ ಅಂತ ಅಂದ್ಬಿಟ್ಟು. ಆಮೇಲೆ ಹೇಳಿದ್ನಲ್ಲ ಅವತ್ತು ಪಾರ್ವತಿ ಮಗಿನ ಕರ್ಕೊಬತ್ತಾರೆ ಅಂತ. ಅಣ್ಣ ಮಗಿ ಕರ್ಕೊಬತ್ತಾರೆ ಅಂತಲ್ಲ ಮನೆಗೆ. ಅದಕ್ಕೆ ಬಾ ಬಾ ಅಂತ ಅಣ್ಣ ಹಿಂಸೆ ಮಾಡ್ತಾ ಕೂತಿತ್ತು. ಅದಕ್ಕೆಯ ಅವ್ವ ಹೋಯ್ತು. ನಿಮ್ಸೆ ತಡೆಕಾಯ್ತಿಲ್ಲ, ತಡು ಏನು ಕೇಳ್ಕೊಬತ್ತೀನಿ ಅಂತ. ಸರಿ ಬಾ ಹೋಗಕ್ಕಾಯ್ತದೆ ಅಲ್ಲವ. ನೋಡೋಣ ಬಿಡು. ಸೂರ್ಯ ಅವರು ಏನೋ ಕೆಲಸ ಇದೆ. ಯಾವಾಗ ಹೇಳು ಪಾಪು ಕರ್ಕೊಬರೋದು? ಏನೋ ಅಡಿಕೆ ಅಲ್ಲ, ನಾಳೆ ಸೂರ್ಯ ಅವ್ರು ಎಲ್ಲಿ ಬರೋಕ್ಕಾಗುತ್ತೆ? ಅವ್ರಿಗೆ ತುಂಬ ಕೆಲಸ ಇದೆ ಅಂತ ನಾಳೆ ಹೇಳಿದಾರಲ್ಲ. ವಾ ಅವತ್ತೇ ಹೇಳಿದ್ರು ಅಲ್ವಾ ಕೆಲಸ ಅದೇ, ಅವತ್ತು ಎಲ್ಲಿಗೂ ಹೋಗೋಕ್ಕಾಗಿಲ್ಲ ಅಂತ ಹೇಳ್ತಿದ್ರು ಅಂತಾನೆಯೇ. ಅದಕ್ಕೇನಂತೆ, ನೀನು ಹೋಗಿದ್ ಬಾ ಆರಾಮಾಗಿ ಪಾಪು ನೋಡ್ಕೊಂಡು. ಸೂರ್ಯ ಅವರಿಂದನೆಯೇ ನೀನು ನಾನು ಸುಮ್ಮನೆ ಆ ಕಡೆ ಈ ಕಡೆ ಎಲ್ಲ ಟ್ರಾವೆಲ್ ಏನು ಮಾಡೋದಕ್ಕೆ. ಇನ್ನೊಂದು ಸ್ವಲ್ಪ ದಿನದಂತಾನೆ ಆಚೆ ಎಲ್ಲ ಹೋಗಿದ್ವಿ. ನೋಡೋಣ ಇನ್ನೇವತ್ತಾದ್ರೂ ಹೋಗೋಣ. ಸೂರ್ಯ ಅವ್ರು ಬಂದರೆ ಕಾರಲ್ಲಿ ಹೋಗ್ಬೋದು. ಇವಾಗ ಕಾರ್ನ ಡ್ರೈವ್ ಮಾಡಬೇಡ, ಏನು ಮಾಡಬೇಡ ಅಂತ ಹೇಳ್ತಾರೆ. ಮಾವ ಒಂದು ತಗೊಂಡೋದ್ರೆ ಸೂರ್ಯವ್ರನ್ನ ತಗೊಂಡು ಹೋಗ್ತಾರೆ. ಸ್ಕೂಟಿಲಿ ಇಬ್ರು ಹೋಗೋಕ್ಕಾಗುತ್ತಾ? ಬೈತಾರೆ ಸ್ಕೂಟಿಲಿ ಬೇಡ, ಹೋದ್ರೆ ಕಾರ್ ತಗೊಂಡೋಗಿ ಅಂತ. ಸುಮ್ಮನೆ ಅವ್ರಿಗೆ ತೊಂದರೆ ಅನಿಸುತ್ತೆ. ನೀನು ಆರಾಮಾಗಿ ಹೋಗಿದ್ದು ಬರಬೇಕಿತ್ತು. ಬೇಕಾದ್ರೆ ಬಿಟ್ಕೊಡ್ತಾ ಇದ್ರು, ವಾಪಸ್ ಬರ್ಬೋದಿತ್ತು. ಸುಮ್ಮನೆ ಅವ್ರಿಗೆ ಹಿಂಸೆ ಕೊಟ್ಟಂಗೆ ಆಯ್ತದೆ ಬಿಡತ್ತರಿ. ನೋಡೋದ ನಾಳೆ ಗಂಟೆ ಏನಾರು ಬದುಕಿದ್ದವಣೆ ಆದರೆ, ಇಲ್ಲ ಅಂದರೆ ನೋಡೋಕ್ಕಾಯ್ತದೆ. ಸರಿ ಏನು ಮಾಡಿದಿರಿ ತಿಂಡಿ? ಏಕೆ ತಿನ್ಬಿಡ್ತೀಯಾ? ಇಲ್ಲ ಇಲ್ಲ, ಸೂರ್ಯ ಅವ್ರಿಗೆ ಏನು ಮಾಡಿದಿರಿ ಅಂತ ಕೇಳಿದ್ದು. ಅದೇ ಅವತ್ತು ಮೊನ್ನೆ ದಿನ ಬಿಸಿಬೇಳೆ ಬಾತ್ ತಿನ್ಬೇಕು ಅಂತ ಹೇಳ್ತಿದ್ರಲ್ಲ, ಅದಕ್ಕೆ ಅತ್ತೆ ಗಂಗಾ ಅವ್ರಿಗೆ ಹೇಳ್ಬಿಟ್ಟು ಬಿಸಿಬೇಳೆ ಬಾತ್ ಮಾಡಿಸಿದ್ದಾರೆ. ಸದ್ಯ ಬಿಡು, ಇವತ್ತೇ ಮಾಡ್ಸಾರಲ್ಲ ಬಿಸಿಬೇಳೆ ಬಾತ. ಅದೇನೋ ಬಿಸಿಲಿ ಚೆನ್ನಾಗಿ ಸ್ವಲ್ಪ ತಿನ್ಬೋದು ಅಷ್ಟೇ. ಆರೋಗ್ಬಿಟ್ರೆ ನಂಗೆ ಇಷ್ಟನೇ ಇಲ್ಲ ಕಣಪ್ಪ ಬಿಸಿಬೇಳೆ ಬಾತು. ಚೆನ್ನಾಗೇ ಇರುತ್ತಲ್ಲ, ಮೇಲ್ಗಡೆ ಸ್ವಲ್ಪ ನಂದಿನಿ ತುಪ್ಪ, ಆಮೇಲೆ ಬೂಂದಿ, ಖಾರ ಬೂಂದಿ ಹಾಕೊಂಡು ತಿಂತಾ ಇದ್ರೆ ಒಳ್ಳೆ ಮಜಾ ಇರುತ್ತೆ. ಈಗ ಇಷ್ಟ ಇಲ್ವಾ? ಏನೋ ಅಪ್ಪ, ನಾ ಸ್ಕೂಲ್ಗೆ ಹೋಯ್ತಿದ್ನಲ್ಲ ಆಗ ಒಂದ್ಸಲಿ ಬಿಸಿಬೇಳೆ ಬಾತ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಬೇಳೆ ಕಳ್ಸರ್ನು ಅನ್ನನು ಕಲಿಸ್ಬಿಟ್ಟು ಹಾಗೆ ಸೌಟೆಲ್ಲ ಕೊಟ್ಬಿಟ್ಟಿದ್ರು. ಅಯ್ಯಪ್ಪ, ಅದ್ರ ಬದಲು ನಾವೇ ಕಲ್ಸ್ಕೊ ತಿನ್ಬೋದಾಗಿತ್ತು ತಾನೆ. ನಮಗೂ ಕೈ ಇತ್ತು ತಾನೆ ಕಲ್ಸ್ಕೊಂಡು ತಿನ್ನಕ್ಕೆ. ಅಲ್ಲ ಹೆಸರುನ ಬೇರೆ ಇಡಕ್ಕೆ, ಅನ್ನ ಸಾರ್ಗೂ ಬಿಸಿಬೇಳೆ ಬಾತು ಅಂತ ಅದನ್ನ ಕಲ್ಸ್ಕೊಡ್ಬೇಕಾಯ್ತಾ? ಒಳ್ಳೆ ಕಾಮಿಡಿ ಇದೆ ನಂದಿನಿ. ನೀನು ಮೇಘ, ನನಗೆ ಕಷ್ಟ ಇರೋದು. ಆಗ ಅವರು ನಾನು ಬಿಸಿಬೇಳೆ ಪೌಡ್ರೂ ಹಾಕಿಲ್ಲ, ಬರೀ ಮಾಮೂಲಿ ಬೆಳೆ ಕಳ್ಸ ಪೌಡ್ರ್ ಹಾಕ್ಬಿಟ್ಟು ಅದು ಹಿಂಗೆ ಮಾಡಿದ್ರು. ನಮಗಂತೂ ಹಂಗೆ ಹೇಳ್ತಿತ್ತು, ಬೆಳೆ ಕಳ್ಸಾರನು ಅನ್ನನೂ ಕಳ್ಸ್ಬಿಟ್ಟು ಕೊಟ್ಟವ್ರೆ ಅಂತ. ಅಯ್ಯೋ ಅವತ್ತಿಂದ ನಾನು ಬಿಸಿಬೇಳೆ ಬಾತ್ ತಿನ್ನೋಕ್ಕೆ ಇಷ್ಟನೇ ಹಾಕಿಲ್ಲ. ಇತ್ತೀಚೆಗೆ ಏನೋ ಮನೇಲಿ ಚೆನ್ನಾಗಿ ಮಾಡ್ತಾರಲ್ಲ ಅಂದ್ಬಿಟ್ಟು ಹಂಗೆ ತಿನ್ನೋದು ಅಷ್ಟೇ. ಏನೋ ತಿಂದಿದ್ದೆ ಮೊದಲು ಸಲ ಅಲ್ಲೇ ಹಂಗೆ ಮಾಡಿಬಿಟ್ರೆ ಹೆಂಗೆ ಇಷ್ಟ ಆಗೋದು. ಹೌದು ನಂದಿನಿ, ನೀನು ಹೇಳೋದು ಸರಿಯಾಗಿ ಇದ್ದೆ ಬಿಡು. ಸರಿ ಬಾ ಕೆಳಗಡೆ ಕುತ್ಕೊಳ್ಳೋಣ. ರೂಮಲ್ಲಿ ಏನು ಮಾಡ್ತಿದ್ದೆ? ನಾನು ಏನಾದ್ರು ಕೆಲಸ ಮಾಡ್ತಾ ಇರ್ತಿದ್ದೆ ಸುಮ್ಮನೆ ಅಂದ್ಬಿಟ್ಟು ನಾನು ಹೋಗ್ಲಿಲ್ಲ. ನಡಿ ಮತ್ತೆ ಅಲ್ಲೇ ಕುತ್ಕೊಳಕೈತದೆ. ಇಲ್ಲ ಏನು ಮಾಡೋಣ, ಮನೇಲಿರೋಕ್ಕೆ ಬೇಜಾರಾಯ್ತದೆ. ಏನು ಮಾಡೋದು? ಮಧ್ಯಾಹ್ನದ್ದು ಬೆಳಗ್ಗೆ ಕೆಲಸ ಮುಗಿಸಿದ್ರೆ ನೀನು ಕೆಲಸ ಇರೋಕ್ಕಿಲ್ಲ. ಇಲ್ಲ ಮಾಡಿದ್ರೆ ಸೋಂಬೇರಿಗಳ ಥರ ನಿದ್ದೆ ಮಾಡ್ಕೊಂಡು ಇರಬೇಕು ಅಷ್ಟೇ. ಅದು ಬಿಟ್ಬಿಟ್ರೆ ಇನ್ನೇನು ಮಾಡೋದು? ಇನ್ನೇನೂ ಇಲ್ಲ. ಅದಕ್ಕೆ ಏನಾದ್ರು ಹೇಳು, ಮಧ್ಯಾಹ್ನದ ಏನಾದ್ರು ಮಾಡೋಕ್ಕಾಯ್ತದೆ. ಗೊಸಿ ಬೇಜಾರಾಗಿಲ್ಲ. ನೀನುವೇ ಮನೆ ಕಬೇಕು ಅಂತ ಮನೆ ಕಬಿಡ್ತಿದ್ದಿ. ಏನೋ ಟಿ ವಿ ನೋಡೋಕ್ಕೂ ಬೇಜಾರು, ಫೋನ್ ನೋಡೋಕ್ಕೂ ಬೇಜಾರು. ಫೋನ್ ನಿಂಗೆ ತಳ್ತಾನೆ ಇದ್ರೆ ಕಣ್ಣೇನು ಹೋಗ್ತವೆ. ನೀನು ಅರ್ಥನೂ ಇಲ್ಲ ಕುಲನೂ ಇಲ್ಲ. ಏನು ಟಿ ವಿ ಅಂತೂ ಅರ್ಧ ಗಂಟೆ ಅಡ್ವರ್ಟೈಸ್ ಕೊಟ್ಟು ಸಾಯಿಸ್ತಾರೆ. ಅದನ್ನು ನೋಡೋಕ್ಕೂ ಇಷ್ಟ ಇಲ್ಲ. ಇನ್ನು ಧಾರಾವಾಹಿ ಅಂತೂ ಏನು ಮಕ್ಕಕ್ಕೆ ಜೂಮ್ ಹಾಕಿ ತೆಗೆದು ಜೂಮ್ ಹಾಕಿ ಮ್ಯೂಸಿಕಲ್ಲೇ ಮುಗಿಸ್ಬಿಡ್ತಾರೆ ಅಡ್ವರ್ಟೈಸ್ ಕೊಟ್ಟು. ಅದನ್ನು ನೋಡೋಕೆ ಇಷ್ಟ ಇಲ್ಲ. ಏನು ಮಾಡೋದು? ಎರಡು ಉಪಾಯ ಹೇಳು. ಏನು ಉಪಾಯ ಹೇಳಿ? ಏನು ಮಾಡ್ತೀಯಾ? ಅಲ್ಲ ಆರಾಮಾಗಿ ಮಲ್ಗೋದು, ಇಲ್ಲಾಂದ್ರೆ ಇನ್ನೇನು ಕೆಲಸ ಇದೆ? ಇಲ್ಲ ಫ್ಯಾಕ್ಟ್ರಿಗೆ ಹೋಗ್ಬೇಕು, ಇಲ್ಲ ಮನೇಲಿ ಇರಬೇಕು ಅಷ್ಟೇ ಅಲ್ವಾ? ಇನ್ನೇನು ಮಾಡ್ತೀಯಾ ಹೇಳು? ನೀನೇ ಹೇಳು ಏನು ಮಾಡ್ತೀಯಾ ಅಂತ. ನನಗೆ ಗೊತ್ತಾಗಿದ್ರೆ ನಾನು ನೀನು ಕೇಳ್ತಿದ್ನಾ? ಸರಿ ಇರು, ಯೋಚನೆ ಮಾಡಿಬಿಟ್ಟು ಏನಾದರೂ ಹೇಳ್ತೀನಿ. ಬಾ ಕೆಳಗಡೆ ಕುತ್ಕೊಂಡು ಯೋಚನೆ ಮಾಡೋಣ. ಈ ರೂಮಲ್ಲಿ ಕುತ್ಕೊಂಡು ನನಗೂ ಬೇಜಾರಾಗಿದೆ. ಹಂಗೆಯಪ್ಪ, ಇವತ್ತು ಪಂಚಮಿ ಅವ್ರದ್ದು ಹುಟ್ಟುಹಬ್ಬ ಅದೇ. ಶಶಿಕಲಾ ಅವ್ರ ಕಡೆಯಿಂದ ಪಂಚಮಿ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಹಾಗೆಯಪ್ಪ ಹಳ್ಳಿ ಲೈಫ್ ಚಾನಲ್ ಕಡೆಯಿಂದಲೂ ಪಂಚಮಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಭಗವಂತ ಅವ್ರಿಗೆ ಒಳ್ಳೆ ಆರೋಗ್ಯ, ಆಯಸ್ಸು, ಸುಖ, ಸಂತೋಷ, ನೆಮ್ಮದಿ ಎಲ್ಲ ಕೊಟ್ಟು ಕಾಪಾಡಲಿ. ಇನ್ನೂ ಒಂದ್ಸಲಿ ಹುಟ್ಟುಹಬ್ಬದ ಶುಭಾಶಯಗಳು ಪಂಚಮಿ. ಈ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೈಕ್ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಲೈಕ್ ಕೊಟ್ಬಿಡಿ. ಬರುತ್ತೆ ಮತ್ತೆ.